ರುದ್ರ ಸ್ಕ್ರೀನ್ ನೋಡಿದಾಗ ಅಲ್ಲಿ ಒಂದು ಅನ್ನೋನ್ ಪ್ರೈವೇಟ್ ನಂಬರ್ ಇಂದ ಕಾಲ್ ಬರ್ತಿತ್ತು. ಅವನು ಒಂದ್ ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ತಕ್ಷಣ ಕಾಲ್ ಅಟೆಂಡ್ ಮಾಡ್ದ. ಯಾಕಂದ್ರೆ ಈ ಎಮರ್ಜೆನ್ಸಿ ಟೈಮ್ ನಲ್ಲಿ ಆತರ ಪ್ರೈವೇಟ್ ನಂಬರ್ ಇಂದ ಕಾಲ್ ಬರೋದು ಇಂಪಾಸಿಬಲ್ ಮ್ಯಾಟರ್ ಆಗಿತ್ತು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಆ ಈಶಾನ ಆ ಕನ್ನಿಂಗ್ ವಾಯ್ಸ್ ನ ಅವನ ಕಿವಿಗೆ ಬಿದ್ದ ತಕ್ಷಣ ಇಡೀ ಬಾಡಿ ಶಾಕ್ ಆಯ್ತು. ಏನ್ ರುದ್ರ, ನಿನ್ನ ಆ ಟ್ವಿನ್ಸ್ ಮಕ್ಕಳನ್ನ ಮೀಟ್ ಮಾಡೋಕೆ ತುಂಬಾನೇ ಎಕ್ಸೈಟ್ ಆಗಿ ಬಂದಿದ್ಯಾ? ಆದ್ರೆ ಬ್ಯಾಡ್ ಲಕ್ ನೋಡು, ನಿನ್ನ ಆ ಇಬ್ರು ಮಕ್ಕಳು ಇವಾಗ ಆ ಬೆಡ್ ಮೇಲೆ ಇಲ್ವೇ ಇಲ್ಲ. ನಿನ್ನ ಆ ಟ್ವಿನ್ಸ್ ಬಾಯ್ಸ್ ನಲ್ಲಿ ಒಬ್ಬ ಮುದ್ದಾದ ಮಗು ಇವಾಗ ಆಲ್ರೆಡಿ ನನ್ ಕೈನಲ್ಲಿ ಇದ್ದಾನೆ. ನೋಡು, ಅವನು ನಿನ್ ವಾಯ್ಸ್ ಕೇಳಿ ಇನ್ಯಾವ ರೇಂಜ್ಗೆ ಜೋರಾಗಿ ಅಳ್ತಿದ್ದಾನೆ ಅಂದ್ಲು. ಅವಳು ಆತರ ಕ್ರೂರವಾಗಿ ಹೇಳ್ತಾ ಆ ವಿಡಿಯೋ ಕಾಲ್ ಕ್ಯಾಮ್ರಾನ ಲೈಟ್ ಆಗಿ ಕೆಳಗೆ ಮೂವ್ ಮಾಡಿದ್ಲು. ಅಲ್ಲಿ ಅವಳು ಒಂದು ಪುಟ್ಟ ಹಸುಗೂಸನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ಲು. ನೆಕ್ಸ್ಟ್ ಸೆಕೆಂಡ್ ರುದ್ರನ್ಗೆ ಆ ಮಗುವಿನ ಅಳುವಿನ ಸೌಂಡ್ ಫೋನ್ ನಲ್ಲಿ ಕ್ಲಿಯರ್ ಆಗಿ ಕೇಳಿಸ್ತು. ಅವನ ಕಣ್ಗಳು ಪೂರ್ತಿ ಸಿಟ್ಟಿನಿಂದ ದೊಡ್ಡದಾದ್ವು. ಅವನು ಇಡೀ ವಾರ್ಡ್ ನಡುಗೋ ತರ ತುಂಬಾನೇ ಡೇಂಜರಸ್ ಆಗಿ ಅಂದ, ಲಾಸ್ಟ್ ವಾರ್ನಿಂಗ್ ಕೊಡ್ತಿದ್ದೀನಿ ಈಶಾ, ಈ ಸಾರಿ ಏನಾದ್ರೂ ನೀನ್ ನನ್ ಮಗುವನ್ನ ನನ್ನಿಂದ ದೂರ ಮಾಡೋಕೆ ಟ್ರೈ ಮಾಡಿದ್ರೆ ನೆನ್ಪಿಟ್ಕೋ, ನಾನು ಕಳೆದ ಸಾರಿ ನಿನ್ ಲೈಫ್ ನ ಜಸ್ಟ್ ಹಾಗೆ ಬಿಟ್ಟು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡ್ದೆ. ಆದ್ರೆ ಇವತ್ತು ಆ ತರ ಚಾನ್ಸೇ ಇಲ್ಲ. ಇವತ್ತು ನಾನೇ ನಿನ್ನನ್ನ ನನ್ ಸ್ವಂತ ಕೈಯಿಂದ ಕೊಲೆ ಮಾಡ್ತೀನಿ ಈಶಾ ಅಂತ ಫುಲ್ ಇಂಟೆನ್ಸ್ ಆಗಿ ವಾರ್ನ್ ಮಾಡ್ದ. ಈಶಾ ಇವನ ಸಿಟ್ ನೋಡಿ ತುಂಬಾನೇ ಚೀಪ್ ಆಗಿ ಸೈಕೋ ತರ ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಆ ಪುಟ್ಟ ಮಗುವನ್ನ ತನ್ನ ಎದುರುಗಡೆ ಇದ್ದ ಆ ಬೇಬಿ ಕ್ಯಾರಿಯರ್ ಫಾರ್ಮ್ ಒಳಗಡೆ ಮೆಲ್ಲಗೆ ಮಲಗಿಸ್ತಾ ಅಂದ್ಲು, ಅಯ್ಯೋ ಮೈ ಗಾಡ್ ರುದ್ರ, ನೀನು ಈ ತರ ವಾರ್ನಿಂಗ್ ಕೊಟ್ರೆ ನನಗೆ ತುಂಬಾನೇ ಫಿಯರ್ ಆಗ್ತಿದೆ ಅಂತ ನಾನು ಹೇಳಿದ್ರೆ ನೀನು ಕೇಳೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಪ್ಲೀಸ್ ನನ್ನನ್ನ ಆ ತರ ಕೊಲೆ ಮಾಡ್ಬೇಡಿ ರಾಜವಂಶಿ ಸರ್, ದಯವಿಟ್ಟು ನನ್ನನ್ನ ಬದುಕಿಸಿ ಅಂತ ನಾನು ನಿನ್ ಕಾಲಿಗೆ ಬೀಳ್ತೀನಿ ಅಂತ ಅನ್ಕೊಂಡಿದ್ಯಾ ಹೇಗೆ? ಚಾನ್ಸೇ ಇಲ್ಲ ರುದ್ರ, ನಾನು ಆ ತರಹದ ಯಾವುದೇ ಡೈಲಾಗ್ಸ್ ಹೇಳಲ್ಲ. ನೀ ಯಾಕೆ ಅಂತ ನಿನ್ಗೆ ಅವಾಗ್ಲೇ ಅರ್ಥ ಆಗಿರ್ಬೇಕಲ್ಲ. ಯಾಕಂದ್ರೆ ಈ ಈಶಾ ಮೆಹ್ತಾ ಯಾವತ್ತು ನಿನ್ನ ಈ ಬಿಗ್ ಆಟಿಟ್ಯೂಡ್ಗೆ ಎದುರೋಳೆ ಅಲ್ಲ. ನೀನ್ ಬೇಕಾದ್ರೆ ಈ ಇಡೀ ವರ್ಲ್ಡ್ ನ ಎದುರಿಸಿ ನಿನ್ ಕಾಲ್ ಕೆಳಗೆ ಇಟ್ಕೋಬಹುದು, ಆದ್ರೆ ನನ್ನನ್ನಲ್ಲ. ಅಂಡ್ ಕಳೆದ ಸಾರಿ ನಾನು ಜಸ್ಟ್ ಒಂದ್ ಸಣ್ಣ ತಪ್ಪು ಮಾಡಿದೆ ರುದ್ರ. ನಾನು ನಿನ್ನ ಆ ಮಗುವನ್ನ ಜಸ್ಟ್ ಕಸದ ಬುಟ್ಟಿಯಲ್ಲಿ ಬಿಟ್ಟು ಬಂದಿದ್ದೆ. ಆದ್ರೆ ಈ ಸಾರಿ ಆತರ ಮಾಡಲ್ಲ. ಇವನನ್ನ ನಾನೇ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಅಂಡ್ ನಿನ್ನ ಇಡೀ ಲೈಫ್ ನಲ್ಲಿ ನೀನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗದ ಬಿಗ್ ಸೀಕ್ರೆಟ್ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಹೈಡ್ ಮಾಡ್ತೀನಿ ಅಂದ್ಲು. ರುದ್ರ ಇವಾಗ ಸಿಟ್ಟಿನಿಂದ ಇಡೀ ಬಾಡಿ ವೈಬ್ರೇಟ್ ಆಗ್ತಾ ಹಲ್ ಕಡಿತಾ ಅಂದ, ಕಳೆದ ಸಾರಿ ನೀನು ತಪ್ಪು ಮಾಡಿದ್ದೆ ಈಶಾ, ಆದ್ರೆ ಇವತ್ತು ನೀನನ್ನ ಜೀವಂತವಾಗಿ ಬಿಟ್ಟು ನಾನು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡಿದೀನಿ. ನೀನು ನನ್ನ ಕಣ್ಣೆದುರುಗಡೆ ಸಿಕ್ಕ ಮೇಲೂ ನಾನು ನಿನ್ನ ಹಾರ್ಶ್ ಆಗಿ ಫನಿಶ್ ಮಾಡ್ದೆ ಸುಮ್ಮನೆ ಬಿಟ್ಟೆ ನೋಡು. ಆದ್ರೆ ಇನ್ಮೇಲೆ ಆ ತರಹದ ಚಾನ್ಸೇ ಇಲ್ಲ. ನೀನ್ ನನ್ನ ಮಗುವನ್ನ ಈ ಪ್ರಪಂಚದ ಯಾವ ಮೂಲೆಗಾದ್ರೂ ಕರ್ಕೊಂಡು ಹೋಗಿ ಹೈಡ್ ಮಾಡು. ಇವಾಗ್ಲೇ ನಾನು ನಿನ್ನನ್ನ ಹುಡ್ಕೊಂಡು ಬರ್ತಿದ್ದೀನಿ. ಇವತ್ತು ನೀನನ್ನ ಟಾರ್ಚರ್ ಮಾಡಿ ಇಂಚಾಗಿ ಕೊಲೆ ಮಾಡ್ದಿದ್ರೆ ನನ್ನ ಹೆಸರು ರುದ್ರ ರಾಜವಂಶಿ ಅಲ್ಲ ಅಂತ ಇಂಟೆನ್ಸ್ ಆಗಿ ಧಮ್ಕಿ ಹಾಕ್ದ. ಅವಳಿವಾಗ ಅವನ ಆ ಮಾತ್ ಕೇಳಿ ಒಂಥರ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ತನ್ನ ಫೋನ್ ಸ್ಕ್ರೀನ್ ಕಡೆ ನೋಡಿದ್ಲು. ಅಷ್ಟರಲ್ಲಿ ಇತ್ತ ಜನರಲ್ ವಾರ್ಡ್ ನಲ್ಲಿ ಆದಿರಾಳ ಕಣ್ಗಳು ಮೆಲ್ಲಗೆ ಓಪನ್ ಆದ್ವು. ತಂಗಿ ಅನಿಕಾ ಆವಾಗ್ಲೇ ಅವಳ ಬೆಡ್ ಪಕ್ಕದಲ್ಲೇ ನಿಂತಿದ್ಲು. ರುದ್ರ ಆದಿರಾಗೆ ಪ್ರಜ್ಞೆ ಬರೋವರೆಗೂ ಇಲ್ಲೇ ಇರು ಅಂತ ಅವಳನ್ನ ಜವಾಬ್ದಾರಿಯಾಗಿ ಬಿಟ್ಟು ಹೋಗಿದ್ನಲ್ಲ. ಇತ್ತ ಅಜ್ಜಿ ಕೃಪಾ ರಾಜವಂಶಿ ಅಂಡ್ ಆದರ್ಶ್ ಇಬ್ರು ಹೊರಗಡೆ ಇರೋ ಆ ವೇಟಿಂಗ್ ಹಾಲ್ ರೂಮ್ ನಲ್ಲಿ ತುಂಬಾನೇ ಅಸಹನೆಯಿಂದ ವೇಟ್ ಮಾಡ್ತಿದ್ರು. ರುದ್ರ ಇವಾಗ್ಲೇ ಆ ಇಬ್ರು ಟ್ವಿನ್ಸ್ ಬೇಬೀಸ್ ನ ಎತ್ಕೊಂಡ್ ಬರ್ತಾನೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿದ್ರು. ಆದಿರಾ ಕಣ್ಬಿಟ್ಟು ತಕ್ಷಣ ಅವಳಿಗೆ ಒಂದ್ ಸೆಕೆಂಡ್ ತಾನು ಎಲ್ಲಿದ್ದೀನಿ ಅಂತ ಪೂರ್ತಿಯಾಗಿ ಕನ್ಫ್ಯೂಸ್ ಆಯ್ತು. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಅವಳ ಲುಕ್ ಪಕ್ಕದಲ್ಲೇ ನಿಂತಿದ್ದ ಅನಿಕಾ ಮೇಲೆ ಬಿತ್ತು. ಅವಳು ಅನಿಕಾನ ನೋಡ್ತಾ ತುಂಬಾನೇ ಆಂಕ್ಸಿಯಸ್ ಆಗಿ ಫಸ್ಟ್ ಕ್ವೆಶನ್ ಕೇಳಿದ್ಲು, ರಾಜವಂಶಿ ಸರ್ ಅಂಡ್ ನನ್ನ ಇಬ್ರು ಪಾಪುಗಳು ಎಲ್ಲಿದ್ದಾರೆ ಅನಿಕಾ? ಅವ್ರಿನ್ನೂ ಯಾಕೆ ಇಲ್ಲಿಗೆ ಬರಲಿಲ್ಲ ಅಂತ ಕೇಳ್ತಾ ಅವಳು ಡೈರೆಕ್ಟ್ ಆಗಿ ತನ್ನ ದೃಷ್ಟಿನ ಆ ಮೇನ್ ಎಂಟ್ರಿ ಡೋರ್ ಕಡೆಗೆ ನೆಟ್ಲು. ವಿಮಾನ ನಿಲ್ದಾಣದಲ್ಲಿ ಈಶಾ ಮಗುವನ್ನ ಎತ್ಕೊಂಡು ಏರ್ಪೋರ್ಟ್ ಲೌಂಜ್ ನಲ್ಲಿ ನಿಂತಿದ್ಲು. ಆ ಪಾಪುನ ಬ್ಲಾಂಕೆಟ್ ಇಂದ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ರು. ಜಸ್ಟ್ ಫೇಸ್ ನ ಒಂದು ಸಣ್ಣ ಪಾರ್ಟ್ ಮಾತ್ರ ಆಚೆ ಕಾಣಿಸ್ತಿತ್ತು. ಜಸ್ಟ್ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಈಶಾ ರುದ್ರನ್ಗೆ ಕಾಲ್ ಮಾಡಿ ಮಗು ನನ್ನ ಕಸ್ಟಡಿಯಲ್ಲಿದೆ ಅಂತ ಬ್ಲಾಕ್ ಮೇಲ್ ಮಾಡಿದ್ಲಲ್ಲ. ಆದಿಲಾಗೆ
ಡೆಲಿವರಿ ಆದ ತಕ್ಷಣ ಈಶಾ ಆವಾಗ್ಲೇ ತನ್ನ ಕಡೆಯ ನರ್ಸ್ಗೆ ಸೀಕ್ರೆಟ್ ಆಗಿ ಇನ್ಫಾರ್ಮ್ ಮಾಡಿದ್ಲು. ಅಂಡ್ ಆ ಲೇಡಿ ನರ್ಸ್ ಕೂಡ ತಕ್ಷಣ ಮಗುವನ್ನ ತಂದು ಇವಳ ಕೈಗೆ ಕೊಟ್ಟಿದ್ಲು. ನರ್ಸ್ ಮಗು ಕೊಟ್ಟ ತಕ್ಷಣ ಈಶಾ ರುದ್ರನ್ಗೆ ಕಾಲ್ ಮಾಡಿ ಚಾಲೆಂಜ್ ಹಾಕಿದ್ಲು. ಅಂಡ್ ಇವಾಗ ಆ ಪಾಪು ಜೊತೆ ಏರ್ಪೋರ್ಟ್ ಫ್ಲೈಟ್ ಹತ್ತೋಕೆ ರೆಡಿ ಆಗಿ ನಿಂತಿದ್ಲು. ಟೈಮಿಂಗ್ಸ್ ಪರ್ಫೆಕ್ಟ್ ಆಗಿರುವಾಗ ರುದ್ರ ತನ್ನನ್ನ ಟ್ರ್ಯಾಕ್ ಮಾಡೋಕ್ಕೂ ಮುಂಚೆನೆ ಈ ಮಗುವನ್ನ ಕರ್ಕೊಂಡು ಇಂಡಿಯಾ ಬಿಟ್ಟು ತುಂಬಾ ದೂರ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಲು. ಆದ್ರೆ ಈಶಾ ಬೋರ್ಡಿಂಗ್ ಪಾಸ್ ತಗೊಂಡು ಮುಂದೆ ಹೋಗೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಕೆಲವು ಲೀಗಲ್ ಇನ್ಸ್ಪೆಕ್ಟರ್ಸ್ ಬಂದು ಅವಳ ಎದುರುಗಡೆನೆ ಸ್ಟೈಲ್ ಆಗಿ ನಿಂತ್ಕೊಂಡ್ರು. ಈಶಾ ಫೇಸ್ ನಲ್ಲಿ ಆವಾಗ್ಲೇ ಒಂದು ಬಿಗ್ ಫಿಯರ್ ಕಾಣಿಸ್ತು. ಅವಳು ಆ ಇನ್ಸ್ಪೆಕ್ಟರ್ಸ್ ನ ನೋಡ್ತಾ ಗಾಬರಿಯಿಂದ ಕೇಳಿದ್ಲು, ಏನಾಯ್ತು ಆಫೀಸರ್ಸ್, ನೀವೆಲ್ಲ ನನ್ನನ್ ಯಾಕೆ ಈ ತರ ನೋಡ್ತಿದ್ದೀರಾ ಅಂದ್ಲು. ಒಬ್ಬ ಲೇಡಿ ಇನ್ಸ್ಪೆಕ್ಟರ್ ಅವಳ ಹತ್ರ ಬಂದು ತನ್ನ ಕೈನಲ್ಲಿದ್ದ ಆ ಲಾಟಿನ ಮೆಲ್ಲಗೆ ಆಡಿಸ್ತಾ ಅಂದ್ಲು, ನೀನಿವತ್ತು ಒಂದು ಬಿಗ್ ಕಿಡ್ನಾಪ್ ಕೇಸ್ ನಲ್ಲಿ ಸಿಕ್ಕಾಕೊಂಡಿದ್ಯಾ ಈಶಾ. ಫಸ್ಟ್ ಹೇಳು, ಇದು ಯಾರ್ ಮಗು, ಇದನ್ನ ನೀನು ಎಲ್ಲಿಂದ ಎತ್ಕೊಂಡ್ ಬಂದಿದ್ಯಾ ಅಂಡ್ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಇಂಟೆನ್ಸ್ ಆಗಿ ಕ್ವೆಶನ್ ಮಾಡಿದ್ರು. ಈಶಾ ಫುಲ್ ಆಟಿಟ್ಯೂಡ್ ಇಂದ ಅಂದ್ಲು, ನಿನ್ಗೆ ಎಷ್ಟೊಂದು ಧೈರ್ಯ ಲೇಡಿ ಆಫೀಸರ್, ನನ್ನನ್ನ ನೋಡಿದ್ರೆ ನಿನ್ಗೆ ಕಿಡ್ನಾಪರ್ ತರ ಕಾಣಿಸ್ತಿದ್ದೀನ. ನಾನು ಯಾವುದೇ ಅಪಹರಣಕಾರಳಲ್ಲ, ನಾನು ಈ ಮಗುವಿನ ರಿಯಲ್ ಮದರ್. ನಾನು ಜಸ್ಟ್ ಸ್ವಲ್ಪ ಹೊತ್ತಿನ ಮುಂಚೆನೆ ಈ ಮಗುವಿಗೆ ಜನ್ಮ ನೀಡಿದ್ದೀನಿ ಅಂದ್ಲು. ಆ ಲೇಡಿ ಇನ್ಸ್ಪೆಕ್ಟರ್ ಇವಾಗ ಈಶಾನ ಮೇಲಿಂದ ಕೆಳಗಡೆ ನೋಡ್ತಾ ವ್ಯಂಗ್ಯವಾಗಿ ಅಂದ್ಲು, ಹೌದಾ ಈಶಾ ಮೆಹ್ತಾ, ನೀನು ಜಸ್ಟ್ ಇವಾಗಷ್ಟೇ ಡೆಲಿವರಿ ಮುಗಿಸ್ಕೊಂಡ್ ಬರ್ತಿದ್ಯಾ, ಆದ್ರೆ ನಿನ್ನ ಈ ಹೈ ಹೀಲ್ಸ್ ಲುಕ್ ನೋಡಿದ್ರೆ ಎಲ್ಲೂ ಜಸ್ಟ್ ಡೆಲಿವರಿ ಆಗಿರೋ ತರ ಕಾಣಿಸ್ತಿಲ್ವಲ್ಲ. ಒಬ್ಳು ಮಹಿಳೆಗೆ ಹೆರಿಗೆ ಆದ್ಮೇಲೆ ಅವಳು ಪ್ರಾಪರ್ ಆಗಿ ವಾಕ್ ಮಾಡೋಕೆ ಕನಿಷ್ಠ 2 to 3 days ಟೈಮ್ ಬೇಕಾಗುತ್ತೆ. ಆದ್ರೆ ನೀನ್ ನೋಡಿದ್ರೆ ಸೀದಾ ಏರ್ಪೋರ್ಟ್ಗೆ ಬಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋಕೆ ಫುಲ್ ಎನರ್ಜಿಯಿಂದ ರೆಡಿ ಆಗಿ ನಿಂತಿದ್ಯಲ್ಲ ಅಂದ್ಲು. ಅವಳ ಆ ಇಂಟೆಲಿಜೆಂಟ್ ಪ್ರಶ್ನೆಗೆ ಈಶಾ ಕೋಪದಿಂದ ವೈಬ್ರೇಟ್ ಆಗ್ತಾ ಅಂದ್ಲು, ನಾನ್ ಯಾರು ಅಂತ ಇನ್ನೂ ನಿನ್ಗೆ ಪ್ರಾಪರ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ ಆಫೀಸರ್. ಐ ಎಂ ಈಶಾ ಮೆಹ್ತಾ, ವಿಕ್ರಮ್ ಮೆಹ್ತಾ ಅವರ ಒಬ್ಳೆ ಮಗಳು. ಇಡೀ ಮೆಹ್ತಾ ಇಂಡಸ್ಟ್ರೀಸ್ ನ ರಿಯಲ್ ಮಾಲೀಕಳು ನಾನು. ನನ್ನನ್ನ ಈ ತರ ಲೋ ಕ್ಲಾಸ್ ಆಗಿ ಕ್ವೆಶನ್ ಮಾಡೋ ರೈಟ್ಸ್ ನಿನ್ಗೆ ಸ್ವಲ್ಪನೂ ಇಲ್ಲ. ಹುಷಾರ್, ಇನ್ಮೇಲೆ ನನ್ನ ಎದುರುಗಡೆ ಆ ನಾಲ್ಗೆನ ಸ್ವಲ್ಪ ಓವರ್ ಆಗಿ ಯೂಸ್ ಮಾಡಿದ್ರು ನಿನ್ನ ಇಡೀ ಕೆರಿಯರ್ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ತರ ಬಿಗ್ ಡ್ಯಾಮೇಜ್ ಮಾಡ್ತೀನಿ ಅಂತ ಫುಲ್ ಇನ್ಸಲ್ಟ್ ಮಾಡಿದ್ಲು. ಅವಳು ಆ ತರ ಸ್ಟೈಲ್ ಆಗಿ ಧಮ್ಕಿ ಹಾಕಿದ ತಕ್ಷಣ ಆ ಲೇಡಿ ಇನ್ಸ್ಪೆಕ್ಟರ್ ನಾಟಿಯಾಗಿ ಸ್ಮೈಲ್ ಮಾಡ್ತಾ, ಹೌದಾ ಈಶಾ ಮೇಡಮ್ ಅಂದ್ಲು. ಈಶಾ ಪ್ರತಿಯಾಗಿ ಇನ್ನೊಂದು ಡೈಲಾಗ್ ಹೊಡೆಯೋಕ್ಕೂ ಮುಂಚೆನೆ ಗಾಳಿಲಿ ಒಂದು ಬಿಗ್ ಸೌಂಡ್ ಕೇಳಿಸ್ತು. ಆ ಲೇಡಿ ಇನ್ಸ್ಪೆಕ್ಟರ್ ಕೊಟ್ಟ ಆ ಕಪಾಳ ಮೋಕ್ಷಕ್ಕೆ ಈಶಾ ಪೇನ್ ತಡೆಯೋಕೆ ಆಗದೆ ಸೀದಾ ನೆಲಕ್ ಬಿದ್ಲು. ಅಂಡ್ ಇವಾಗ ತನ್ಗೆ ಇಷ್ಟೊಂದು ಓಪನ್ ಆಗಿ ಹೊಡೆದ ಆ ಲೇಡಿ ಆಫೀಸರ್ನ ಪೂರ್ತಿ ಶಾಕ್ ಇಂದ ನೋಡ್ತಿದ್ಲು. ಅವಳು ಕೋಪದಿಂದ ದೌಡೆ ಕಚ್ಕೊಂಡು ಕಿರ್ಚಾಡಿದ್ಲು, ಹೌ ಡೇರ್ ಯು ಆಫೀಸರ್ ಅಂದ್ಲು. ಅವಳು ನೆಕ್ಸ್ಟ್ ವರ್ಡ್ ಮಾತಾಡೋಕ್ಕೂ ಮುಂಚೆನೆ ಆ ಬ್ಲಾಂಕೆಟ್ ಒಳಗಡೆ ಇಂದ ಒಂದು ವಿಚಿತ್ರವಾದ ಮ್ಯೂಸಿಕ್ ಸೌಂಡ್ ಪ್ಲೇ ಆಗೋಕೆ ಸ್ಟಾರ್ಟ್ ಆಯ್ತು. ಆ ಮ್ಯೂಸಿಕ್ ತುಂಬಾನೇ ಡಿಫ್ರೆಂಟ್ ಆಗಿ ಇತ್ತು. ಅದನ್ನ ಕೇಳಿ ಈಶಾ ಪೂರ್ತಿ ಸರ್ಪ್ರೈಸ್ ಆಗಿ ಸುತ್ತಲೂ ನೋಡಿದ್ಲು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅವಳಿಗೆ ರಿಯಲೈಸ್ ಆಯ್ತು, ಈ ಸೌಂಡ್ ಬೇರೆ ಎಲ್ಲೂ ಬರ್ತಿಲ್ಲ, ಬದ್ಲಿಗೆ ತಾನ್ ಕೈಯಲ್ಲಿ ಇಟ್ಕೊಂಡಿರೋ ಆ ಮಗುವಿನ ಒಳಗಡೆಯಿಂದನೇ ಬರ್ತಿದೆ ಅಂತ. ಅವಳ ಕಣ್ಗಳು ಪೂರ್ತಿ ಶಾಕ್ ಇಂದ ದೊಡ್ಡದಾದ್ವು. ಅವಳು ಫುಲ್ ಅರ್ಜೆಂಟ್ ಆಗಿ ಆ ಮಗುವಿನ ಫೇಸ್ ಮೇಲಿದ್ದ ಆ ಬ್ಲಾಂಕೆಟ್ ನ ರಿಮೂವ್ ಮಾಡಿದ್ಲು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಅವಳ ಮೈಂಡ್ ಬ್ಲಾಂಕ್ ಆಯ್ತು. ಆ ಪಾಪು ನೋಡೋಕೆ ಸೇಮ್ ಟು ಸೇಮ್ ರಿಯಲ್ ಬೇಬಿ ತರಹಾನೇ ಇತ್ತು ನಿಜ, ಆದ್ರೆ ಅದರ ಚೆಸ್ಟ್ ಮೇಲಿದ್ದ ಆ ಕಲರ್ಫುಲ್ ಲೈಟ್ಸ್ ಇವಾಗ ಬ್ಲಿಂಕ್ ಆಗ್ತಿದ್ವು. ಅಂಡ್ ಅದರಿಂದಾನೇ ಆ ಮ್ಯೂಸಿಕ್ ಸೌಂಡ್ ಬರ್ತಿತ್ತು. ನೆಕ್ಸ್ಟ್ ಮೂಮೆಂಟ್ ಈಶಾ ತನ್ನ ಕೈನ ಆ ಲೈಟ್ಸ್ ಮೇಲೆ ಇಟ್ಟು ಪ್ರೆಸ್ ಮಾಡಿದ್ಲು. ಆವಾಗ ಆ ಸೌಂಡ್ ಸಡನ್ ಆಗಿ ಚೇಂಜ್ ಆಗಿ ಬೇರೆ ಮ್ಯೂಸಿಕ್ ಬಂತು. ಈಶಾ ಇವಾಗ ಸಿಟ್ಟಿನಿಂದ ಮತ್ತೆ ಆ ಚೆಸ್ಟ್ ಮೇಲೆ ಜೋರಾಗಿ ಹೊಡೆದ್ಲು. ಅಂಡ್ ಈ ಸಾರಿ ಆ ಆಟಿಕೆ ಒಳಗಡೆಯಿಂದ ಒಂದು ಮಗುವಿನ ಅಳುವಿನ ಸೌಂಡ್ ಬಂತು. ಅದು ಕೇಳೋಕೆ 100ಕ್ಕೆ 100 ರಿಯಲ್ ಬೇಬಿ ಅಳ್ತಿರೋ ತರಹಾನೇ ಇತ್ತು. ಈಶಾ ಕೋಪದಿಂದ ಇಡೀ ದೌಡೆ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಆ ಲೇಡಿ ಇನ್ಸ್ಪೆಕ್ಟರ್ ಸೈಡ್ ನಲ್ಲಿ ನಿಂತು ಜೋರಾಗಿ ನಗ್ತಿದ್ಲು. ಅಂಡ್ ಅವಳ ಬ್ಯಾಕ್ ಸೈಡ್ ನಿಂತಿದ್ದ ಉಳಿದ ಪೊಲೀಸ್ ಸ್ಟಾಫ್ ಕೂಡ ಇವಳ ಆ ಫೂಲಿಶ್ ಆಕ್ಟ್ ನೋಡಿ ಸಿಕ್ಕಾಬಟ್ಟೆ ನಗ್ತಿದ್ರು. ಈಶಾ ಅವರನ್ನೆಲ್ಲರನ್ನ ತುಂಬಾನೇ ಶಾಕ್ ಇಂದ ನೋಡಿದ್ಲು.
ಆ ಪೊಲೀಸ್ ಟೀಮ್ ಜಸ್ಟ್ ಏರ್ಪೋರ್ಟ್ ಸೆಕ್ಯೂರಿಟಿ ಇಂದ ಬಂದಿರಲಿಲ್ಲ, ಬದಲಿಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಇಂದ ಸ್ಟೇಷನ್ ಸ್ಪೆಷಲ್ ಆಗಿ ಇವಳನ್ನ ಅರೆಸ್ಟ್ ಮಾಡೋಕೆ ಬಂದಿದ್ರು. ನಾನು ಕರೆಕ್ಟ್ ಆಗಿ ರುದ್ರನ ಬಿಗ್ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಇವಾಗ ಈಶಾಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಅವಳು ತಕ್ಷಣ ನೆಲದಿಂದ ಎದ್ದು ನಿಂತು ವಾರ್ನಿಂಗ್ ಕೊಡ್ತಾ ಅಂದ್ರು, ಇನ್ಮೇಲೆ ಯಾರಾದ್ರೂ ನನ್ನ ಹತ್ರ ಬರೋಕೆ ಟ್ರೈ ಮಾಡಿದ್ರೆ ಹುಷಾರ್ ಅಂದ್ಲು. ಆ ಲೇಡಿ ಇನ್ಸ್ಪೆಕ್ಟರ್ ತುಂಬಾನೇ ವ್ಯಂಗ್ಯವಾಗಿ ನಗ್ತಾ, ಹಾಗಾದ್ರೆ ನೀನ್ ಇವಾಗ ಏನ್ ಮಾಡ್ತೀಯಾ ಈಶಾ ಮೇಡಮ್? ಆ ಕೈಯಲ್ಲಿರೋ ಮಗುವನ್ನ ನೋಡ್ತಾ ಇರ್ತೀಯಾ ಅಥವಾ ಅದಕ್ಕೆ ಜೋರಾಗಿ ಹೊಡಿತೀಯಾ? ಯಾಕಂದ್ರೆ ಮಕ್ಳ ಮೇಲೆ ನಿನ್ನ ಕ್ರೂರತನ ತೋರ್ಸೋದು ನಿನ್ ಹಳೆ ಹ್ಯಾಬಿಟ್ ಅಲ್ವಾ? ಆದ್ರೆ ಬ್ಯಾಡ್ ಲಕ್ ನೋಡು ಈಶಾ, ನೀನು ಇಷ್ಟೊಂದು ಇಂಟೆನ್ಸ್ ಆಗಿ ಒಂದು ಪ್ಲಾಸ್ಟಿಕ್ ಟಾಯ್ ಬೇಬಿಗೆ ಹೇಗ್ ತಾನೇ ಹೊಡಿಯೋಕಾಗುತ್ತೆ ಹೇಳು? ಆದ್ರೆ ಇಟ್ಸ್ ಓಕೆ, ನಿನ್ಗೆ ಇವಾಗ್ಲೇ ಅದನ್ನ ಕೊಲೆ ಮಾಡ್ಬೇಕಂತ ಅನ್ಸಿದ್ರೆ ಖಂಡಿತ ಮಾಡ್ಕೊ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ಲು. ಇದನ್ನ ಕೇಳಿದ ತಕ್ಷಣ ಈಶಾ ಫುಲ್ ಸಿಟ್ಟಿನಿಂದ ಆ ಆಟಿಕೆ ಮಗುವನ್ನ ನೆಲಕ್ಕೆಸ್ತು ಜೋರಾಗಿ ಕಿರ್ಚಾಡಿದ್ಲು. ಅಂದ್ರೆ ಆ ರುದ್ರ ರಾಜವಂಶಿಗೆ ಈ ಇಡೀ ಪ್ಲಾನ್ ಮುಂಚೆನೆ ಗೊತ್ತಿತ್ತಾ ಅಂದ್ಲು. ಇನ್ಸ್ಪೆಕ್ಟರ್ ಅವಳ ಮುಖ ನೋಡ್ತಾ, ಅದಕ್ಕೆ ಅಲ್ವಾ ನಾವ್ ಇಷ್ಟೊಂದ್ ಜನ ಇಲ್ಲಿ ಬಂದು ವೇಟ್ ಮಾಡ್ತಿದ್ದು ಈಶಾ. ಈ ಒಂದು ಸಿಂಪಲ್ ಲೀಗಲ್ ಮ್ಯಾಟರ್ ಅನ್ನ ನೀನು ಆ ಸಣ್ಣ ತಲೆಗೆ ಅರ್ಥ ಆಗ್ಲಿಲ್ವಾ ಹೇಗೆ ಅಂದ್ಲು. ಈಶಾ ಫುಲ್ ಸೈಕೋ ತರ ಕೂಗಾಡಿದ್ಲು, ನಾನ್ ಅವನನ್ನ ಇಷ್ಟೊಂದು ಈಸಿಯಾಗಿ ಲೈಫ್ ನಲ್ಲಿ ನೆಮ್ಮದಿಯಿಂದ ಇರೋಕೆ ಬಿಡಲ್ಲ ಅಂತ ಅವಳು ಮಾತಾಡ್ತಿರುವಾಗ ಅವಳ ಕಣ್ಗಳಲ್ಲಿ ರುದ್ರನ್ ಮೇಲಿರೋ ಆ ಇಂಟೆನ್ಸ್ ದ್ವೇಷ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಅವಳ ಆ ಕಿರುಚಾಟ ಇಡೀ ಏರ್ಪೋರ್ಟ್ ಲೌಂಜ್ ನಲ್ಲಿ ಎಕೋ ಆಯ್ತು. ಅಷ್ಟರಲ್ಲೇ ಅಲ್ಲಿಗೆ ಇನ್ನೊಬ್ರು ಬಿಗ್ ಇನ್ಸ್ಪೆಕ್ಟರ್ ಎಂಟ್ರಿ ಕೊಟ್ಟು ಅಂದ್ರು, ಯಾವುದೇ ಡ್ರಾಮಾ ಮಾಡದೆ ಸೈಲೆಂಟ್ ಆಗಿ ನಮ್ಗೆ ಶರಣಾಗಿ ನಮ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಈಶಾ ಮೆಹ್ತಾ, ಇಲ್ಲ ಅಂದ್ರೆ ಇನ್ಮೇಲೆ ಲೈಫ್ ಲಾಂಗ್ ತುಂಬಾನೇ ರಿಗ್ರೆಟ್ ಮಾಡ್ತೀಯ ಅಂದ್ರು. ಈಶಾ ಅಲ್ ಕಡಿತಾ, ನಿಮ್ಮ ಯಾವ ಪೊಲೀಸ್ ಫೋರ್ಸ್ಗೂ ನನ್ನನ್ನು ಅರೆಸ್ಟ್ ಮಾಡೋ ಪವರ್ ಇಲ್ಲ. ಐ ಎಂ ಈಶಾ ಮೆಹ್ತಾ. ನಾನು ನೀವು ದಿನ ರೋಡ್ ನಲ್ಲಿ ಅರೆಸ್ಟ್ ಮಾಡೋ ಯಾರೋ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗಿ ಖಂಡಿತ ಅಲ್ಲ ಅಂದ್ಲು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಬ್ಯಾಕ್ ಸೈಡ್ ಇಂದ ರುದ್ರನ ಆ ರಾಯಲ್ ವಾಯ್ಸ್ ಕೇಳಿಸ್ತು, ಯಾವ ಮಗುವನ್ನ ನೀನು ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡ್ತಿದ್ಯೋ ಆ ಮಗುವಿನ ಫಾದರ್ ಕೂಡ ಜಸ್ಟ್ ಯಾರು ಅಲ್ಲ ಈಶಾ, ಹೀಸ್ ರುದ್ರ ರಾಜವಂಶಿ. ನೀನ್ ಬಂದು ಅವನ ಇಡೀ ಹ್ಯಾಪಿನೆಸ್ ಸಾಮ್ರಾಜ್ಯನ ಕಸಿದ್ಕೊಳ್ಳೋಕೆ ಅವನ್ ಯಾರೋ ಒಬ್ಬ ನಾರ್ಮಲ್ ವ್ಯಕ್ತಿ ಖಂಡಿತ ಅಲ್ಲ ಅಂತ ಹೇಳ್ತಾ ಅವನ ಆ ಇಂಟೆನ್ಸ್ ಕಣ್ಣುಗಳು ಈಶಾ ಮೇಲೆ ಫಿಕ್ಸ್ ಆಗಿದ್ವು ಅಂಡ್ ಅವನು ತುಂಬಾನೇ ಸ್ಟೈಲಿಶ್ ಆಗಿ ಮುಂದೆ ಬಂದ. ಈಶಾ ಜೋರಾಗಿ ಕಿರ್ಚಾಡ್ತಾ ಅಂದ್ಲು, ನೀನ್ ನನ್ನನ್ನ ಪೂರ್ತಿಯಾಗಿ ಮೆಂಟಲ್ ಮಾಡ್ಬಿಟ್ಟಿದ್ಯಾ ರುದ್ರ. ನಾನ್ ನಿನ್ ಇಡೀ ಲೈಫ್ ಸಾಮ್ರಾಜ್ಯನ ನಾಶ ಮಾಡ್ತೀನಿ, ನೋಡ್ತಾ ಇರು. ನೀನ್ ತುಂಬಾನೇ ಇಂಟೆಲಿಜೆಂಟ್ ಅಂತ ಥಿಂಕ್ ಮಾಡ್ತಿದ್ಯಾ ಅಲ್ವಾ? ಆದ್ರೆ ನಿನ್ನಿಂದ ನನ್ಗೆ ಒಂದು ಕೂದ್ಲು ಮಾಡಕ್ಕಾಗಲ್ಲ. ನಾನು ನಿನ್ನನ್ನ ಇಡೀ ಎಂಪೈರ್ನ ಕೊನೆಗಾಣಿಸ್ತೀನಿ. ನಿನ್ನ ಆ ಕ್ಯೂಟ್ ಮಕ್ಕಳನ್ನ ನಿನ್ನಿಂದ ಕಂಪ್ಲೀಟ್ ಆಗಿ ಕಸ್ಕೋತೀನಿ. ನಿನ್ನ ಆ ಹ್ಯಾಪಿ ಲೈಫ್ಗೆ ಇವತ್ತೇ ಬೆಂಕಿ ಹಿಡ್ತೀನಿ. ನೀನ್ ಎಂತ ಬಿಗ್ ಪ್ಲಾನ್ ಬೇಕಾದ್ರೂ ಮಾಡ್ಕೋ ರುದ್ರ, ಎಷ್ಟು ಬೇಕಾದ್ರೂ ಇಂಟೆಲಿಜೆಂಟ್ ಆಗಿ ಆಟ ಆಡು, ಆದ್ರೆ ನೀನು ಈ ಈಶಾನ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಂದ್ಲು. ರುದ್ರ ಇವಾಗ ಅವಳ ತುಂಬಾನೇ ಕ್ಲೋಸ್ ಆಗಿ ಬಂದು ಅಂದ, ನೀನ್ ನನ್ನ ಇಡೀ ಹ್ಯಾಪಿನೆಸ್ ನಾಶ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ಯಾ ಈಶಾ? ಆದ್ರೆ ಬ್ಯಾಡ್ ಲಕ್ ನೋಡು, ನಿನ್ನ ಈ ಸೈಕೋ ಕನ್ಸು ಲೈಫ್ ನಲ್ಲಿ ಯಾವತ್ತೋ ನನ್ಸಾಗೋಕೆ ಚಾನ್ಸೇ ಇಲ್ಲ. ಆದ್ರೂ ನೀನ್ ಒಂದು ಇವತ್ತಿನ ರಿಯಲ್ ವಾಸ್ತವ ತೋರಿಸ್ಲಾ ಅಂದ. ಈಶಾ ತುಂಬಾನೇ ಡೌಟ್ ಇರೋ ತರಹ ಅವನನ್ನ ನೋಡಿದ್ಲು ಅಂಡ್ ನೆಕ್ಸ್ಟ್ ಸೆಕೆಂಡ್ ರುದ್ರ ತನ್ನ ಐಫೋನ್ ತೆಗೆದು ಡೈರೆಕ್ಟ್ ಆಗಿ ಅದರಲ್ಲಿ ಲೈವ್ ವಿಡಿಯೋ ಕಾಲ್ ಮಾಡ್ದ. ಜಸ್ಟ್ 2 to 3 ರಿಂಗ್ಸ್ ಆಗ್ತಿದ್ದ ಹಾಗೆ ಮುಂಭಾಗದಿಂದ ವಿಡಿಯೋ ಕಾಲ್ ರಿಸೀವ್ ಆಯ್ತು. ಅದು ಬೇರೆ ಯಾರಿಗೂ ಅಲ್ಲ, ತಂಗಿ ಅನಿಕಾಗೆ ವಿಡಿಯೋ ಕಾಲ್ ಕನೆಕ್ಟ್ ಆಗಿತ್ತು ಅಂಡ್ ಇವಾಗ ಅನಿಕಾ ತನ್ನ ಮೊಬೈಲ್ ಕ್ಯಾಮ್ರಾನ ಡೈರೆಕ್ಟ್ ಆಗಿ ಆದಿರಾ ಮಲಗಿದ್ದ ಬೆಡ್ ಕಡೆ ತೋರಿಸಿದ್ಲು. ಅಲ್ಲಿ ಇಬ್ರು ಕ್ಯೂಟ್ ಟ್ವಿನ್ಸ್ ಬೇಬೀಸ್ ಇದ್ರು. ಒಂದು ಪಾಪು ಆದಿರಾ ಮಡ್ಲಲ್ಲಿ ಕ್ಯೂಟ್ ಆಗಿ ಮಲಗಿದ್ರೆ ಇನ್ನೊಂದು ಪಾಪು ಪಕ್ಕದಲ್ಲೇ ಬೆಡ್ ಮೇಲೆ ಆಟ ಆಡ್ತಿತ್ತು. ಆದಿರಾಗೆ ಇಬ್ರನ್ನು ಒಟ್ಟಿಗೆ ಒಬ್ಳೆ ಮ್ಯಾನೇಜ್ ಮಾಡೋಕೆ ಸ್ವಲ್ಪನೂ ಆಗ್ತಿರ್ಲಿಲ್ಲ. ಅಷ್ಟರಲ್ಲೇ ಆದಿರಾ ಕಣ್ಗಳು ಆ ಮೊಬೈಲ್ನ ಲೈವ್ ವಿಡಿಯೋ ಕಾಲ್ ಮೇಲೆ ಬಿತ್ತು. ಅವಳು ಕ್ಯೂಟ್ ಆಗಿ ಮುಖ ಮಾಡ್ಕೊಂಡು ಲೌಡ್ ಆಗಿ ಅಂದ್ಲು, ಇದೇನಿದು ರಾಜವಂಶಿ ಸರ್, ನೀವು ನನ್ನನ್ನ ಈ ತರ ಇಬ್ರು ಮಕ್ಕಳ ಜೊತೆ ಒಬ್ಳನ್ನೇ ಬಿಟ್ಟು ಎಲ್ಲಿಗೆ ಹೋಗಿದ್ದೀರಾ? ನನ್ಗೆ ಈ ಇಬ್ರು ಪಾಪುಗಳನ್ನ ಒಟ್ಟಿಗೆ ಹ್ಯಾಂಡಲ್ ಮಾಡೋಕೆ ಸ್ವಲ್ಪನೂ ಆಗ್ತಿಲ್ಲ. ಸೊ ಪ್ಲೀಸ್ ನಿಮ್ಮ ಆ ಹೊರಗಡೆ ಇರೋ ಎಲ್ಲ ಟೆನ್ಷನ್ ವರ್ಕ್ನ ಇವಾಗಲೇ ಮುಗಿಸಿ ಅರ್ಜೆಂಟ್ ಆಗಿ ನನ್ನ ಹತ್ರ ಬನ್ನಿ ಫಸ್ಟು. ನಾನು ಇವ್ರಿಗೆ ಒಬ್ಳೆ ಜನ್ಮ ಕೊಟ್ಟಿಲ್ಲ, ನೆನ್ಪಿರ್ಲಿ.
ಇದರಲ್ಲಿ ನಿಮ್ಮದು ಕೂಡ ತುಂಬಾನೇ ಬಿಗ್ ಕೊಡುಗೆ ಇದೆ. ಸೊ ಇನ್ಮೇಲೆ ಈ ಇಬ್ಬರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ನೀವೇ ತಗೋಬೇಕು ಅಂತ ಅವಳು ತುಂಬಾನೇ ಮುದ್ದಾಗಿ ಕಂಪ್ಲೇಂಟ್ ಮಾಡ್ತಿದ್ದ ಆ ಸೀನ್ ಆ ವಿಡಿಯೋ ಕಾಲ್ ನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ರುದ್ರ ಇವಾಗ ಆ ಫೋನ್ ಕ್ಯಾಮ್ರಾನ ತನ್ನ ಫೇಸ್ ಕಡೆ ತಿರುಗಿಸ್ಕೊಂಡು ತುಂಬಾನೇ ಪ್ರೀತಿಯಿಂದ ಅಂದ, ನಾನ್ ಇವಾಗ್ಲೇ ಬರ್ತಿದ್ದೀನಿ ಮೈ ಡಿಯರ್ ಹಾರ್ಟ್ ಬೀಟ್. ಜಸ್ಟ್ ಇನ್ನು ಕೆಲವು ಮಿನಿಟ್ಸ್ ನಲ್ಲಿ ನಾನ್ ನಿನ್ ಪಕ್ಕದಲ್ಲೇ ಇರ್ತೀನಿ ಅಂದ. ಅದಾದ್ಮೇಲೆ ನಾನು ಬರೀ ಈ ಇಬ್ರು ಮಕ್ಳನ್ನ ಮಾತ್ರ ನೋಡ್ಕೊಳ್ಳಲ್ಲ ಹಾರ್ಟ್ ಬೀಟ್, ನಿನ್ನನ್ನು ಕೂಡ ತುಂಬಾನೇ ಕೇರ್ ಇಂದ ಪ್ರಿನ್ಸಸ್ ತರ ನೋಡ್ಕೋತೀನಿ. ಅಂಡ್ ನಮ್ಮ ಫ್ಯೂಚರ್ ಲೈಫ್ ಬಗ್ಗೆ ಇನ್ನು ಬಿಗ್ ಪ್ಲಾನ್ ಮಾಡೋಣ ಅಂತ ಅವನು ಹೇಳ್ತಿರುವಾಗ ಅವನ ಫೇಸ್ ಕಂಪ್ಲೀಟ್ ಆಗಿ ಗ್ಲೋ ಆಗ್ತಿತ್ತು. ಅತ್ತ ಆದಿರ ಫೇಸ್ ಕೂಡ ನಾಚಿಕೆಯಿಂದ ಪೂರ್ತಿ ರೆಡ್ ಆಯ್ತು. ಈಶಾ ಫುಲ್ ಸಿಟ್ಟಿನಿಂದ ತನ್ನ ಮುಷ್ಟಿ ಗಟ್ಟಿಯಾಗಿ ಹಿಡ್ಕೊಂಡು ರುದ್ರನನ್ನೇ ಡೇಂಜರಸ್ ಆಗಿ ನೋಡ್ತಿದ್ಲು. ಅವಳ ಹಾರ್ಟ್ ಇವಾಗ ಕೋಪದಿಂದ ಪೂರ್ತಿಯಾಗಿ ಬರ್ನ್ ಆಗ್ತಿತ್ತು. ಅವಳಿಗೆ ಫಸ್ಟ್ ಇಂದಲೂ ರುದ್ರ ಲೈಫ್ ನಲ್ಲಿ ಹ್ಯಾಪಿಯಾಗಿ ಇರೋದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಇವತ್ತು ರುದ್ರ ತನ್ನ ಲೈಫ್ ನಲ್ಲಿ ಕಂಪ್ಲೀಟ್ ಆಗಿ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಜೊತೆ ಸೆಟಲ್ ಆಗಿದ್ದಾನೆ. ಈಶಾ ಇವತ್ತು ಮಾಡಿದ್ದ ಇಡೀ ಕಿಡ್ನಾಪ್ ಪ್ಲಾನ್ ಪೂರ್ತಿಯಾಗಿ ಫ್ಲಾಪ್ ಆಗಿತ್ತು. ಅಂಡ್ ಸ್ಪೆಷಲ್ ಪೊಲೀಸ್ ಫೋರ್ಸ್ ಟೀಮ್ ಇವಾಗ ಅವಳ ಎದುರುಗಡೆನೆ ನಿಂತು ಹ್ಯಾಂಡ್ ಕಫ್ ಹಾಕೋಕೆ ರೆಡಿ ಆಗಿದ್ರು. ಒಂದ್ ವೇಳೆ ಇವತ್ತು ಪೊಲೀಸರು ಅವಳನ್ನ ಅರೆಸ್ಟ್ ಮಾಡಿದ್ರೆ ಇನ್ಮೇಲೆ ಅವಳಿಗೆ ಈ ಬಿಗ್ ಜೈಲಿಂದ ಲೈಫ್ ಲಾಂಗ್ ಎಸ್ಕೇಪ್ ಆಗೋಕೆ ಚಾನ್ಸೇ ಇಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ರುದ್ರ ಇವತ್ತು ಇಡೀ ಏರ್ಪೋರ್ಟ್ ಪಬ್ಲಿಕ್ ಮೆಂಬರ್ಸ್ ಎದುರುಗಡೆನೆ ಅವಳನ್ನ ಅರೆಸ್ಟ್ ಮಾಡಿಸ್ತಿದ್ದಾನೆ. ಅಂಡ್ ಅವಳ ಈ ಅರೆಸ್ಟ್ ನ್ಯೂಸ್ನ ಯಾರು ನೋಡಲ್ಲ ಅಂತ ಥಿಂಕ್ ಮಾಡೋಕೆ ಚಾನ್ಸ್ ಇರ್ಲಿಲ್ಲ. ಯಾಕಂದ್ರೆ ಅವಳ ಸುತ್ತಲೂ ಬಿಗ್ ಮೀಡಿಯಾ ಚಾನಲ್ಸ್ನ ಲೈವ್ ಕ್ಯಾಮ್ರಾಗಳು ಆವಾಗಲೇ ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವು. ಈಶಾಗೆ ಇವಾಗ ಸಿಚುವೇಶನ್ ಕಂಪ್ಲೀಟ್ ಆಗಿ ಅರ್ಥ ಆಯಿತು. ಇನ್ಸ್ಪೆಕ್ಟರ್ ಕಸ್ಟಡಿಗೆ ತಗೊಂಡ್ಮೇಲೆ ಜೈಲ್ ಒಳಗಡೆ ರುದ್ರ ತನ್ನ ಪವರ್ ಯೂಸ್ ಮಾಡಿ ತನಗೆ ಎಂತ ಥರ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಡಿಸ್ಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡೆ ಅವಳಿಗೆ ಒಳಗೊಳಗೆ ಫುಲ್ ನಡುಕ ಸ್ಟಾರ್ಟ್ ಆಯ್ತು. ರುದ್ರ ಇತ್ತ ನಗ್ತಾನೆ ಆ ವಿಡಿಯೋ ಕಾಲ್ ನಲ್ಲಿ ಹೆಂಡತಿ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿ ಆಗಿದ್ದ. ಅಂಡ್ ಈಶಾ ಮೆಲ್ಲಗೆ ಒಂದೊಂದೇ ಸ್ಟೆಪ್ ಹಿಂದಕ್ಕೆ ಇಡ್ತಾ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ಲು. ಇನ್ಸ್ಪೆಕ್ಟರ್ ಟೀಮ್ ಇವಾಗ ರುದ್ರ ಆ ಲೈವ್ ವಿಡಿಯೋ ಕಾಲ್ ಮುಗಿಸಿ ಈಶಾನ ಅರೆಸ್ಟ್ ಮಾಡಿ ಅಂತ ಸಿಗ್ನಲ್ ಕೊಡೋವರೆಗೂ ವೆಯ್ಟ್ ಮಾಡ್ತಿದ್ರು. ಸೊ ಅಲ್ಲಿದ್ದ ಇಡೀ ಪೊಲೀಸ್ ಸ್ಟಾಫ್ ಕಣ್ಗಳು ಜಸ್ಟ್ ರುದ್ರನ್ ಮೇಲೆನೆ ಫಿಕ್ಸ್ ಆಗಿದ್ವು. ಅಂಡ್ ಈಶಾ ಕರೆಕ್ಟ್ ಆಗಿ ಇದೇ ಬಿಗ್ ಚಾನ್ಸ್ ಯೂಸ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿದ್ಲು. ಈಶಾ ತನ್ನ ಹೆಜ್ಜೆಗಳನ್ನ ತುಂಬಾನೇ ಸೈಲೆಂಟ್ ಆಗಿ ಬ್ಯಾಕ್ ಸೈಡ್ ಮೂವ್ ಮಾಡ್ತಿದ್ಲು. ರುದ್ರ ಇತ್ತ ಆದಿರ ಜೊತೆ ಮಾತಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದ. ಅಂಡ್ ಪೊಲೀಸ್ ಟೀಮ್ ಕೂಡ ರುದ್ರನ ಕಡೆನೆ ನೋಡ್ತಿದ್ರಿಂದ ಅವರು ಈಶಾನ ಇಷ್ಟೊಂದು ಈಸಿಯಾಗಿ ನೋಟಿಸ್ ಮಾಡಲೇ ಇಲ್ಲ. ಆದ್ರೆ ಅಲ್ಲಿ ಲೈವ್ ಕವರೇಜ್ ಮಾಡ್ತಿದ್ದ ಆ ನ್ಯೂಸ್ ಚಾನಲ್ ರಿಪೋರ್ಟರ್ಸ್ ಮಾತ್ರ ಈಶಾಳ ಪ್ರತಿಯೊಂದು ಮೂವ್ಮೆಂಟ್ನ ಕ್ಯಾಮ್ರಾದಲ್ಲಿ ಟ್ರ್ಯಾಕ್ ಮಾಡ್ತಿದ್ರು. ಅಂಡ್ ಅಷ್ಟರಲ್ಲೇ ಸಡನ್ ಆಗಿ ಬ್ಯಾಕ್ ಸೈಡ್ ಇಂದ, ಓ ಮೈ ಗಾಡ್, ನೋಡಿ ಆ ಕ್ರಿಮಿನಲ್ ಈಶಾ ಅಲ್ಲಿಂದ ಓಡ್ ಹೋಗ್ತಿದ್ದಾಳೆ ಅಂತ ಒಬ್ಬ ರಿಪೋರ್ಟರ್ ಜೋರಾಗಿ ಕಿರ್ಚಾಡ್ದ. ಅದನ್ನ ಕೇಳಿದ ತಕ್ಷಣ ರುದ್ರ ಫುಲ್ ಆ್ಯಂಡ್ ಆಕ್ಷನ್ ಮೋಡ್ಗೆ ಬಂದು ಈಶಾ ಓಡ್ತಿದ್ದ ಆ ಪ್ಲೇಸ್ ಕಡೆ ನೋಡ್ದ. ಪೊಲೀಸ್ ಫೋರ್ಸ್ ಟೀಮ್ ಕೂಡ ಅಲರ್ಟ್ ಆಗಿ ತಕ್ಷಣ ಅವಳನ್ನ ಚೇಸ್ ಮಾಡಿ ಹಿಡಿಯೋಕೆ ಅಂತ ಹಿಂದೆನೆ ರನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ರುದ್ರ ತನ್ನ ಕೈ ಮೂವ್ ಮಾಡಿ ಇನ್ಸ್ಪೆಕ್ಟರ್ಸ್ನ ಅಲ್ಲೇ ಸ್ಟಾಪ್ ಮಾಡ್ತಾ ಒಂದು ನಾಟಿ ಸ್ಮೈಲ್ ಕೊಟ್ಟು ಅಂದ, ಅವಳನ್ನ ಇವಾಗ ಈಸಿಯಾಗಿ ಓಡೋಕೆ ಬಿಡಿ ಆಫೀಸರ್. ಅವಳು ಜಸ್ಟ್ ಈ ಸಿಟಿಯಲ್ಲಿ ಎಷ್ಟು ದಿನ ಅಂತ ಓಡೋಕ್ ಸಾಧ್ಯ ಹೇಳಿ? ಅವಳು ಲೈಫ್ನಲ್ಲಿ ಯಾವಾಗ ವಾಪಸ್ ಬಂದ್ರು ಸೀದಾ ನನ್ನ ಎದುರುಗಡೆನೆ ಬರ್ಬೇಕಾಗುತ್ತೆ. ಯಾಕಂದ್ರೆ ಅವಳು ಇಡೀ ವರ್ಲ್ಡ್ನಲ್ಲೇ ಎಲ್ಲೇ ಹೋದ್ರೂ ನನ್ನ ಈ ಬಿಗ್ ನೆಟ್ವರ್ಕ್ ಇಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅಂಡ್ ಅವಳಿಗೆ ನನ್ನ ಎಗೆನೆಸ್ಟ್ ಆಗಿ ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಫ್ಯೂಚರ್ನಲ್ಲಿ ಯಾವಾಗ ವಾಪಸ್ ಬರ್ತಾಳೋ ಆವಾಗ ನೀವೇ ಆರಾಮಾಗಿ ಅವಳನ್ನ ಅರೆಸ್ಟ್ ಮಾಡಬಹುದು ಅಂದ. ಇನ್ಸ್ಪೆಕ್ಟರ್ ತಕ್ಷಣ ಡೌಟ್ ಇಂದ ಅಂದ್ರು, ಆದ್ರೆ ಒಂದ್ ವೇಳೆ ಅವಳು ಜೈಲಿಗೆ ಹೋಗೋದ್ ಹಾಗೆ ಎಸ್ಕೇಪ್ ಆಗಿ ಮತ್ತೆ ನಿಮ್ಮ ಕ್ಯೂಟ್ ಫ್ಯಾಮಿಲಿಗೆ ಏನಾದ್ರೂ ಹಾನಿ ಮಾಡೋಕೆ ಪ್ಲಾನ್ ಮಾಡಿದ್ರೆ ಏನ್ ಮಾಡೋದು ಮಿಸ್ಟರ್ ರಾಜವಂಶಿ? ಅಂದ್ರೆ ನಿಮ್ಗೆ ಇವಾಗ ಜಸ್ಟ್ ಇಬ್ರು ಪುಟ್ಟ ಮಕ್ಕಳು ಹುಟ್ಟಿದ್ದಾರೆ. ಸೊ ನಾವು ಈ ಟೈಮ್ನಲ್ಲಿ ಸ್ವಲ್ಪನೂ ಅಸಡ್ಡೆ ತೋರಿಸೋದು ಸೇಫ್ ಅಲ್ಲ ಅಂತ ನನ್ಗೆ ಅನ್ನಿಸ್ತಿದೆ. ಇದೆಲ್ಲ ತುಂಬಾನೇ ರಿಸ್ಕಿ ಆಗಬಹುದು ಅಂದ್ರು. ರುದ್ರ ತುಂಬಾನೇ ಡೀಪ್ ಆಗಿ ಥಿಂಕ್ ಮಾಡ್ತಾ ಅಂದ, ರಿಸ್ಕ್ ಅನ್ನೋದು ಆವಾಗ್ಲೇ ಮುಗಿದು ಹೋಗಿದೆ ಆಫೀಸರ್. ಒಂದ್ ವೇಳೆ ನಾನು ಆ ಹಾಸ್ಪಿಟಲ್ನಲ್ಲಿ ಅವಳ ಈ ಸೀಕ್ರೆಟ್ ಮೂವ್ಮೆಂಟ್ನ ಟ್ರ್ಯಾಕ್ ಮಾಡದಿದ್ರೆ ಇವತ್ತು ಏನೋ ದೊಡ್ಡ ಅನಾಹುತ ಆಗ್ತಿತ್ತು ನಿಜ.
ಆದ್ರೆ ಇನ್ಮೇಲೆ ಈ ರುದ್ರ ರಾಜವಂಶಿಯ ಫ್ಯಾಮಿಲಿ ಮ್ಯಾಟರ್ ವಿಷಯಕ್ಕೆ ಬಂದ್ರೆ ಅಲ್ಲಿ ಯಾವುದೇ ತರಹದ ನೆಗ್ಲಿಜೆನ್ಸ್ಗೆ ಜಾಗನೇ ಇರಲ್ಲ. ನನ್ನ ಬ್ಯೂಟಿಫುಲ್ ಫ್ಯಾಮಿಲಿನ ಇನ್ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನನಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಗೊತ್ತು. ನಾನು ಆಲ್ರೆಡಿ ಕಳೆದ ಸಾರಿ ಈ ಈಶಾ ಅನ್ನೋ ಬಿಗ್ ಹಾವಿನ ಕಡೆಯಿಂದ ಮೋಸ ಹೋಗಿದ್ದೀನಿ. ಆದ್ರೆ ಇವತ್ತು ಆ ತರಹದ ಚಾನ್ಸೇ ಇಲ್ಲ. ನೀವಿವಾಗ ಸೈಲೆಂಟ್ ಆಗಿ ಇಲ್ಲಿಂದ ಹೊರಡಬಹುದು ಆಫೀಸರ್. ಆದ್ರೆ ಪ್ಲೀಸ್ ಆ ವಿಕ್ರಮ್ ಮೆಹ್ತಾ ಮೂವ್ಮೆಂಟ್ಸ್ ಮೇಲೆ ಮಾತ್ರ ಕಣ್ಣಿಟ್ಟಿರಿ. ಅವನು ಇನ್ನು ಕೆಲವು ದಿನಗಳಲ್ಲೇ ಕಂಪ್ಲೀಟ್ ಆಗಿ ರೋಡ್ಗೆ ಬಂದು ನಾಶ ಆಗ್ತಾನೆ. ಆವಾಗ ಅವನೇ ಸ್ವತಃ ನಿಮ್ಮ ಪೊಲೀಸ್ ಕಸ್ಟಡಿಗೆ ಅರೆಸ್ಟ್ ಆಗೋಕೆ ಓಡ್ ಬರ್ತಾನೆ, ನೋಡ್ತಾ ಇರಿ. ಇನ್ಮೇಲೆ ನನ್ನ ಸಾಮ್ರಾಜ್ಯದಲ್ಲಿ ಆ ಮೆಹ್ತಾ ಇಂಡಸ್ಟ್ರೀಸ್ ನಾಶದ ಬಿಗ್ ಬ್ಲಾಸ್ಟಿಂಗ್ ಸೀನ್ ನೋಡಕ್ಕೆ ವೆಯ್ಟ್ ಮಾಡಿ. ಯಾಕಂದ್ರೆ ಇವತ್ತು ನನ್ನ ಇಬ್ರು ಕ್ಯೂಟ್ ಮಕ್ಕಳು ಬಂದಿದ್ದಾರೆ. ಇನ್ಮೇಲೆ ನಾನು ಈ ತಂದೆ ಅಂಡ್ ಮಗಳ ಕಾಟದಿಂದ ಕಂಪ್ಲೀಟ್ ಆಗಿ ಫ್ರೀ ಆಗಿದ್ದೀನಿ. ಇವರಿಬ್ರನ್ನು ಲೀಗಲ್ ಆಗಿ ಹೇಗೆ ಫಿನಿಶ್ ಮಾಡ್ಬೇಕಂತ ನನ್ಗೆ ಚೆನ್ನಾಗಿ ಗೊತ್ತು ಅಂದ. ಇವನು ಆಡಿದ ಆ ಮಾಸ್ ಮಾತು ಕೇಳಿ ಇನ್ಸ್ಪೆಕ್ಟರ್ ತುಂಬಾನೇ ರೆಸ್ಪೆಕ್ಟ್ ಇಂದ ಸ್ಮೈಲ್ ಮಾಡಿ ಅದಾದ್ಮೇಲೆ ತನ್ನ ಇಡೀ ಪೊಲೀಸ್ ಟೀಮ್ ಜೊತೆ ಅಲ್ಲಿಂದ ಹೊರಟೋದ್ರು.